ಬಳ್ಳಾರಿ ತಾಲೂಕಿನ ಕೊರ್ಲಗುಂದಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಮಾರೇಮಾದೇವಿ ದೇವಸ್ಥಾನದ ಆವರಣದಲ್ಲಿ ಇದೇ ಜೂನ್ 21ರಂದು ಶನಿವಾರ ರಾತ್ರಿ ವೀರ ಅಭಿಮನ್ಯು ಕಾಳಗ ಎಂಬ ಸುಂದರವಾದ ಪೌರಾಣಿಕ ಬಯಲಾಟವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಈ ಬಯಲಾಟದ ಕಾರ್ಯಕ್ರಮಕ್ಕೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಟಿ.ಎಚ್. ಸುರೇಶ್ ಬಾಬು ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು, ಬಯಲಾಟದ ಮ್ಯಾನೇಜರ್ಗಳ ಸಮ್ಮುಖದಲ್ಲಿ ಮಾಜಿ ಶಾಸಕ ಟಿ.ಎಚ್. ಸುರೇಶ್ ಬಾಬು ಅವರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವೇಳೆ ಮಾತನಾಡಿದಂತಹ ಮಾಜಿ ಶಾಸಕರಾದಂತಹ ಟಿ.ಎಚ್. ಸುರೇಶ್ ಬಾಬು ಅವರು ಸುಮಾರು ದಿನಗಳ ನಂತರ ಗ್ರಾಮಕ್ಕೆ ಬಂದಿರುವೆ. ಈ ಗ್ರಾಮಕ್ಕೆ ನನಗೆ ಬಹಳ ವಿಶೇಷವಾದ ಪ್ರೀತಿ ಇದೆ. ಈ ಭಾಗಕ್ಕೆ 2 ಅವಧಿಯಲ್ಲಿ ಶಾಸಕನಾಗಿ ಸಾಕಷ್ಟು ಅನುದಾನವನ್ನ ತಂದು ಅಭಿವೃದ್ಧಿ ಕೆಲಸಗಳನ್ನ, ಕುಡಿಯುವ ನೀರಿನ ಕೆರೆಯನ್ನ, ಹೀಗೆ ಹಲವು ಕೆಲಸಗಳನ್ನ ಮಾಡಿದ್ದೇನೆ ಎಂದು ಹೇಳಿದರು. ಅಲ್ಲದೆ ಈ ಕ್ಷೇತ್ರಕ್ಕೆ ಮತ್ತು ಗ್ರಾಮಕ್ಕೆ ಕೋಟಿಗಟ್ಟಲೆ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಿರುವೆ ಎಂದು ನಿಮ್ಮ ಮುಂದೆ ಎದೆ ತಟ್ಟಿ ಹೇಳುತ್ತೇನೆ ಎಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯ ಮಗನಾಗಿ ದುಡಿಯೋಕೆ ಈ ಕ್ಷೇತ್ರದಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಮೊದಲಿನಿಂದ ಹೇಗಿದೆಯೋ ಹಾಗೆಯೇ ಮುಂದೆ ಕೂಡ ಇದೇ ರೀತಿ ಪ್ರೀತಿ ವಿಶ್ವಾಸ ನನಗೆ ನೀಡಬೇಕೆಂದು ಕೋರಿ ಅಭಿಮನ್ಯು ಕಾಳಗ ಎಂಬ ಪೌರಾಣಿಕ ಬಯಲಾಟದ ಕುರಿತು ಮಾತನಾಡಿ ಶುಭವನ್ನ ಹಾರೈಸಿದರು. ಈ ಸಂದರ್ಭದಲ್ಲಿ ಕಂಪ್ಲಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸುರೇಶ್ ಬಾಬು, PLD ಬ್ಯಾಂಕ್ ಅಧ್ಯಕ್ಷ ವಿ. ದೊಡ್ಡಕೇಶವರೆಡ್ಡಿ, ಹಿರಿಯ ಮುಖಂಡರಾದ ಐನಾಥ್ ರೆಡ್ಡಿ, ಪಿ. ಪಾಲನಾ, ಗುತ್ತಿಗೆದಾರ ಎ. ಹನುಮೇಶ್, ವೈ. ಈರಪ್ಪ, ಕೆ. ಗಂಗಾಧರ, ಬಿ. ವೆಂಕಟೇಶ್, ತಳವಾರ್ ಶೇಖಣ್ಣ, ಬಸವ ನಾಯಕ್, ಎಚ್. ಶಿವಕುಮಾರ್, ಎ. ಧಾನಪ್ಪ, ಬಿ. ಅಂಜಿನಪ್ಪ, ರವೇರ್ ಮಲ್ಲಯ್ಯ ಮತ್ತು ಡಿ. ಹೊನ್ನೂರಪ್ಪ ಸೇರಿದಂತೆ ಮ್ಯಾನೇಜರ್ ರಾಮಚಂದ್ರ ನಾಯಕ್ ಮೊದಲಾದವರು ಕೂಡ ಈ ವೇಳೆ ಉಪಸ್ಥಿತರಿದ್ದರು. ಸುಮಾರು ದಿನಗಳ ನಂತರ ನಾನು ಕೊರ್ಲಗುಂದಿ ಗ್ರಾಮಕ್ಕೆ ಬಂದಿದ್ದೇನೆ. ಇವತ್ತು ಊರಿನ ಮುಖಂಡರು, ಹಿರಿಯರು ಎಲ್ಲರೂ ಕೂಡ ನಮ್ಮ ಕೊರ್ಲಗುಂದಿನಲ್ಲಿ ನಾವು ಬಯಲಾಟ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಸರ್. ತಾವು ಆ ಒಂದು ಕಾರ್ಯಕ್ರಮ ಬರಬೇಕಂತ ಟೈಮಲ್ಲಿ ಸಾಕಷ್ಟು ಮಂದಿ ಊರಿನ ಮುಖಂಡರು ಎಲ್ಲರೂ ಬಂದಿದ್ರು. ಖಂಡಿತ ಇವತ್ತಂತಲ್ಲ, ಮೊದಲಿಂದ ಕೊರ್ಲಗುಂದಿ ಗ್ರಾಮ ಅಂದ್ರೆ ನಮಗೊಂದು ವಿಶೇಷವಾದ ಒಂದು ಪ್ರೀತಿ ಇದೆ. ಖಂಡಿತ ಆ ಒಂದು ಬಯಲಾಟ ಕಾರ್ಯಕ್ರಮ ನಾನು ಬಂದೇ ಬರ್ತೀನಿ ಅಂತ ಊರಿನ ಗ್ರಾಮಸ್ಥರಿಗೆ ಹೇಳಿದೆ. ಅದೇ ರೀತಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಬಂದಿದ್ದೇನೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೊರ್ಲಗುಂದಿ ಗ್ರಾಮಕ್ಕೆ ಸುರೇಶ್ ಬಾಬುರಿಂದ ಆದಂತ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿವೆ. ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ 2 ಅವಧಿ ನಾನು ಈ ಭಾಗದಲ್ಲಿ ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ವಿಶೇಷವಾಗಿ ಕೊರ್ಲಗುಂದಿಗೆ ಸಾಕಷ್ಟು ಅನುದಾನಗಳು ತಂದು ಅಭಿವೃದ್ಧಿ ಮಾಡಿದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ, ನಮ್ಮ ಕೊರ್ಲಗುಂದಿಯಲ್ಲಿ ಇಷ್ಟು ದೊಡ್ಡ ಊರಾದ್ರೆ ಕೂಡ ಕೊರ್ಲಗುಂದಿಯಲ್ಲಿ ಬಹಳಷ್ಟು ದಿನಗಳಿಂದ ಕುಡಿಯ ನೀರಿನ ಒಂದು ಸಮಸ್ಯೆ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಅವತ್ತು ನಾನು ಶಾಸಕರಾಗಿದ್ದಂತ ಒಂದು ಸುಂದರವಾದಂತ ಕೆರೆ ಮಾಡಿದ್ದೀನಿ. ಯಾಕಂದ್ರೆ ಊರವರು ಯಾವತ್ತು ಬಂದ್ರೆ ಕೂಡ ಮೊದಲನೇದಾಗಿ ನೆನ್ಸ್ ಹೇಳೋದಂದ್ರೆ ಸುರೇಶ್ ಬಾಬು ಅವರು ಕೆರೆ ಮಾಡ್ಕೊಟ್ಟಿದ್ದಾರೆ ಅನ್ನೋದು ಬಹಳಷ್ಟು ಜನರ ಮಾತಲ್ಲಿ ನಾನು ಕೇಳಿದ್ದೀನಿ. ಆದ್ರೆ 2 ಅವಧಿ ಶಾಸಕರಾಗಿದ್ದೀನಿ. ಮೊನ್ನೆ ಒಂದು ಚುನಾವಣೆಯಲ್ಲಿ ನಾನು ಸೋತಿರ್ಬೋದು. ಆದ್ರೆ ಕೂಡ ಮೊದಲು ಯಾವ ರೀತಿ ನಿಮ್ಮೆಲ್ಲ ನನ್ನ ಪ್ರೀತಿ ಇತ್ತು, ನಿಮಗೆ ನನ್ನ ಮೇಲೆ ಪ್ರೀತಿ ಇತ್ತು. ಇವತ್ತು ನಾನು ಎಲ್ಲಿ ಬಂದ್ರೆ ಕೂಡ ನಾನು ಸೋತಿದ್ದೆ ನನ್ನ ಭಾವನೆನೇ ಇಲ್ಲ. ಯಾಕಂದ್ರೆ ಶಾಸಕರಾಗಿದ್ದಂತ ಟೈಮಲ್ಲಿ ಯಾವ ರೀತಿ ನನ್ನ ಪ್ರೀತಿಯಿಂದ ಬರಮಾಡಿಕೊಡ್ತಾ ಇದ್ರು. ಇವತ್ತು ಅಧಿಕಾರ ಇಲ್ಲಂದ್ರೆ ಕೂಡ ನಮ್ಮ ಕೊರ್ಲಗುಂದಿ ಜನರು ಅದೇ ಪ್ರೀತಿಯಿಂದ ನನ್ನ ಬರಮಾಡ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಗೆಲ್ಲಿ ಸೋಳ್ಳಿ ಊರಿಗೆ ಏನ್ ಮಾಡಿದೀವಿ ಅನ್ನೋದು ಬಹಳ ಮುಖ್ಯ. ನಾನಿವತ್ತು ಎದೆ ಮೇಲೆ ಕೈ ಇಟ್ಟು ಹೇಳ್ತೀನಿ, ಕೊರ್ಲಗುಂದಿಗೆ ನಾನು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನಗಳು ತಂದು ಅಭಿವೃದ್ಧಿ ಮಾಡಿದಂತ ಎದೆ ಮೇಲೆ ಕೈ ಇಟ್ಟು ಹೇಳಕ್ಕಾಗುತ್ತೆ. ಅದು ರಾಜಕೀಯ ಏನೇ ಇರಲಿ, ನಾನು ಗೆದ್ದಿರ್ಬೋದು ಸೋತಿರ್ಬೋದು, ಅದೇನೇ ಇರಲಿ, ನನ್ನ ಈ ಭಾಗದಲ್ಲಿ ಮೊದಲಿಂದ ಒಬ್ಬ ಮನೆ ಮಗನ ತರ ನೋಡ್ತಾ ಇದ್ರೆ ಅದೇ ಮನೆ ಮಗನ ತರ ಇವತ್ತು ಬಂದು ಮುಂದೆ ಇದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದೇನೇ ಇರಲಿ, ರಾಜಕೀಯ ಏನೇ ಇರಲಿ, ಯಾವತ್ತಿಗೂ ನಿಮ್ಮ ಪ್ರೀತಿ ಯಾವತ್ತೂ ನನ್ನ ಮೇಲೆ ಅದೇ ರೀತಿ ಇರ್ಬೇಕಂತ ಹೇಳ್ತಾ
ಇದು ಸೂರ್ಯ ನ್ಯೂಸ್ ಕನ್ನಡ.